ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ರೆಸಿಪೀಸ್. ಇವತ್ತು ರೈಸ್ ಒಟ್ಟಿಗೆ ರುಚಿಕರ, ಹಿತಕರ ಹಾಗೆ ಆರೋಗ್ಯಕರವಾದಂತಹ ಗೋಂಗೂರ ದಾಲ್ ಪಪ್ಪುನ ಹೇಗೆ ಮಾಡೋದು ಅಂತ ನೋಡೋಣ. ಈ ಗೋಂಗೂರ ಸೊಪ್ಪು ಬರೀ ಟೇಸ್ಟಿಗಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬಾ ಉಪಯುಕ್ತಕಾರಿ. ಇದರ ರುಚಿ ಬಂದ್ಬಿಟ್ಟು ಸ್ವಲ್ಪ ಟ್ಯಾಂಗಿ ಸೋರ್ ಟೇಸ್ಟ್ ಇರುತ್ತೆ. ಇದನ್ನು ಕನ್ನಡದಲ್ಲಿ ಪುಂಡಿ ಸೊಪ್ಪು ಅಂತ ಕರೀತಾರೆ. ಹೆಚ್ಚಾಗಿ ಆಂಧ್ರ ಪ್ರದೇಶ, ತಮಿಳುನಾಡು ಸೈಡಲ್ಲಿ ಪ್ರತಿನಿತ್ಯ ಊಟಕ್ಕೆ ಈ ಸೊಪ್ಪನ್ನು ಬಳಸ್ಕೊಳ್ತಾರೆ. ಈ ಸೊಪ್ಪನ್ನು ಆದಷ್ಟು ಫ್ರೆಶ್ ಇರುವಾಗಿನೇ ಬಳಸಬೇಕಾಗತ್ತೆ. ಸೊಪ್ಪು ಹಳೇದಾಗ್ತಾ ಹುಳಿ ಅಂಶ ಹೆಚ್ಚಾಗತ್ತೆ. ನಾನಿಲ್ಲಿ ಈ ಸೊಪ್ಪಿನ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಹಾಗೆ ತುಪ್ಪದೊಟ್ಟಿಗೆ ಈ ದಾಲ್ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಬೌಲಷ್ಟು ತೊಗರಿ ಬೇಳೆನ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ಸಲ ವಾಶ್ ಮಾಡಿದ ನಂತರ ಅದರೊಟ್ಟಿಗೆ ಒಂದು ಅರ್ಧ ಚಮಚ ಉಪ್ಪು, 1/4 ಚಮಚ ಅರಿಶಿಣ ಹಾಕಿಬಿಟ್ಟು 1.5 ಲೋಟದಷ್ಟು ನೀರು ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಬರೆಸ್ಕೊಳ್ತೀನಿ. ಅದಾಗೋ ಅಷ್ಟರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಕಡಾಯಿಗೆ ಒಂದು 4 ಚಮಚದಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡ್ದಾದ ನಂತರ ಇದರೊಟ್ಟಿಗೆ 1 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಆಪ್ಷನಲ್ಲು. ನಾನು ಈ ರೆಸಿಪಿನ ರೈಸ್ ಒಟ್ಟಿಗೆ ತಿನ್ಲಿಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ರಿಂದ 3 ಬೆಳ್ಳುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದರೊಟ್ಟಿಗೆ 2 ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು 2 ಗರಿಯಷ್ಟು ಕರಿಬೇವಿನ ಎಲೆ ಇಷ್ಟನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲ ಸೇರಿಸಿರೋ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದರೊಟ್ಟಿಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಹಿಂಗೆ ಸೇರಿಸಿದ್ರೆ ಇಷ್ಟ ಆಗೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದರೊಟ್ಟಿಗೆ 1 ದೊಡ್ಡ ಸೈಜ್ ಈರುಳ್ಳಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದರೊಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಉಪ್ಪನ್ನು ಸೇರಿಸೋದ್ರಿಂದ ಈರುಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆಯೇ ಬೇಗ ಕೂಡ ಫ್ರೈ ಆಗುತ್ತೆ. ಈರುಳ್ಳಿ ಸ್ವಲ್ಪ ಮಾಗಿದೆ ಅನಿಸಿದ ಮೇಲೆ ಒಂದು ಅರ್ಧ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಗೋಂಗೂರ ಸೊಪ್ಪಲ್ಲೇ ಹುಳಿ ಅಂಶ ಇರೋದ್ರಿಂದ ಟೊಮೊಟೊ ಸೇರಿಸಿಲ್ಲ ಅಂದ್ರೂ ನಡೆಯುತ್ತೆ. ಬೇಕಿದ್ದಲ್ಲಿ ಸ್ವಲ್ಪ ಟೊಮೊಟೊ ಸೇರಿಸ್ಕೊಳ್ಳಿ. ನಾನು ಕೂಡ ಇಲ್ಲಿ ಬರೀ ಅರ್ಧ ಟೊಮೊಟೊ ಮಾತ್ರ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಗೋಂಗೂರ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೊಪ್ಪಿನಲ್ಲಿ ತುಂಬಾ ಆರೋಗ್ಯಕರ ಅಂಶಗಳಿದೆ. ಹಾಗೆಯೇ ಈ ಸೊಪ್ಪನ್ನು ಉತ್ತರ ಕರ್ನಾಟಕ ಸೈಡಲ್ಲಿ ತುಂಬಾ ಬಳಕೆ ಮಾಡ್ತಾರೆ. ಸೊಪ್ಪನ್ನು ಒಗ್ಗರಣೆಗೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊಪ್ಪಿನ ಕ್ವಾಂಟಿಟಿ ರೆಡ್ಯೂಸ್ ಆಗುತ್ತೆ. ಹಾಗೆಯೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಮಾಡ್ಕೊಳ್ಳೋದ್ರಿಂದ ಸೊಪ್ಪಿನ ರುಚಿ ಹೆಚ್ಚುತ್ತೆ, ಹಾಗೆಯೇ ಟ್ಯಾಂಗಿನೆಸ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊಪ್ಪು ಚೆನ್ನಾಗಿ ಮಾಗಿದ ನಂತರ ಇದರೊಟ್ಟಿಗೆ ಒಂದು 1/4 ಚಮಚ ಅರಿಶಿಣ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಹಾಗೆಯೇ 1 ಚಮಚದಷ್ಟು ಖಾರದ ಪುಡಿನ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗಾಗಲೇ ಉಪ್ಪನ್ನು ಬೇಳೆ ಬೇಯಿಸುವಾಗೂ ಸೇರಿಸಿದ್ದೀನಿ, ಹಾಗೆಯೇ ಒಗ್ಗರಣೆಗೂ ಕೂಡ ಸೇರಿಸಿರೋದ್ರಿಂದ ಈ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊಳ್ತಾ ಇಲ್ಲ. ಚೆನ್ನಾಗೊಮ್ಮೆ ಮಿಕ್ಸ್ ಮಾಡಿದ ನಂತರ ಬೇಯಿಸಿಟ್ಕೊಂಡಿದ್ದಂತಹ ತೊಗರಿಬೇಳೆನ ಸೇರಿಸ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ, ತುಂಬಾ ಗಟ್ಟಿ ಇರೋದ್ರಿಂದ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರನ್ನು ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ ಕುಕ್ಕರ್ಗೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಸೇರಿಸ್ಬಿಟ್ಟು ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು 1 ಕುದಿ ಬರೋವರೆಗೂ ಕುದಿಸ್ಬೇಕಾಗತ್ತೆ. ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟ ಆದರೆ ಸಾಕು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಅನ್ನದೊಟ್ಟಿಗೆ ತುಪ್ಪ ಸೇರಿಸ್ಕೊಂಡು ಈ ದಾಲ್ನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ಗೋಂಗೂರ ದಾಲ್ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.